ವಿಶೇಷವಾಗಿ ಹೇಳಬೇಕಂದ್ರೆ ಪ್ರಥಮವಾಗಿ ಏನು ಮುಂಗಾರು ಮಳೆ ಈ ಸರಿ ಆರಂಭ ಆಗಿದೆ. ಈಗ ಪ್ರತಿ ಸರಿ ನೋಡಿದಾಗ ಕರ್ನಾಟಕದ ಮಧ್ಯಭಾಗ ದಾವಣಗೆರೆ ಪಟ್ಟಣದಲ್ಲಿ ಮಳೆ ಬಂದ ನಂತರದಲ್ಲಿ ಅವಾಂತರಗಳು ನೀವು ನೋಡಿದ್ದೀರಿ. ನಾವು ಏನು ರಾಜಕಾಲುವೆ ಆಗೋಕ್ಕಿಂತ ಮುಂಚಿತವಾಗಿ ಬಹಳಷ್ಟು ಏನು ಆಶಾ ಯೋಜನೆ ಮನೆಗಳಿದ್ದಾವೆ, ಅದರ ಒಳಗೆ ಅಷ್ಟು ನೀರು ತುಂಬಿಕೊಂಡಿತ್ತು. ರಾಜಕಾಲುವೆ ಬಂದ ಮೇಲೆ ಅದರಲ್ಲಿ ಸ್ವಲ್ಪ ಒಂದು ಕಡಿಮೆ ಆಗಿದೆ. ಆದರೆ ರಾಜಕಾಲುವೆ ಬಂದ ನಂತರದಲ್ಲೂ ಕೂಡ ಆಶಾ ಯೋಜನೆ ಮನೆ ಏನಾಗಿದೆ ಅದು ಮೊದಲೇ 2000ರಲ್ಲಿ ಮಾಡಿರೋಂಥ ಮನೆಗಳು ಅದು ಕೆಳಮಟ್ಟದಲ್ಲಿದೆ. ಮಳೆ ಬಂದಾಗ ಆ ರಾಜಕಾಲುವೆ ನೀರು ಓವರ್ಫ್ಲೋ ಆಗಿ ಮತ್ತೆ ಆ ಜರೆಯ ಮುಖಾಂತರ ಬಹಳಷ್ಟು ಕಡೆ ಮಳೆ ನೀರು ನುಗ್ಗುತ್ತೆ. ನಂತರದಲ್ಲಿ ಪಟ್ಟಣದಲ್ಲಿ ಬಂದಾಗ ಏನು UGDಗಳು ಮಾಡಿದ್ದಾರೆ, ಮೊನ್ನೆನೇ ನೀವು ನೋಡಿದ್ರಿ ಮಹಬೂಬ್ ನಗರ ಏನೋ UGD ತುಂಬಿ 2 UGD ತುಂಬಿ ಸತತವಾಗಿ 15 ದಿವಸ ಕಂಪ್ಲೇಂಟ್ ಮಾಡಿದ ನಂತರ 15 ದಿವಸ ನಂತರದಲ್ಲಿ ಮೀಡಿಯಾದಲ್ಲಿ ಬಂದ ಮೇಲೆ ಅದಕ್ಕೆ ಒಂದು ಪರಿಹಾರ ಬಂತು. ಹಾಗಾಗಿ ಮಳೆ ಬರೋಕ್ಕಿಂತ ಮುಂಚೆ ಏನು ಚರಂಡಿಗಳು ಇದಾವೆ, ಬಹಳಷ್ಟು ಕಡೆ ಚರಂಡಿ ಮುಚ್ಚೋಗಿದಾವೆ. ಆ ಚರಂಡಿಗಳು ಸ್ವಚ್ಛಗೊಳಿಸಬೇಕು. ಬಹಳಷ್ಟು ಕಡೆ ನೀವು ಚರಂಡಿ ಮಾಡಿದ ನಂತರದಲ್ಲಿ ಸ್ಲ್ಯಾಬ್ಗಳು ಹಾಕಿದಿರಿ, ಆ ಸ್ಲ್ಯಾಬ್ ತೆಗೆದ್ಬಿಟ್ಟು ಏನು ಕೊಳಚೆ ಇದೆ ಅದು ಹೊರಗೆ ತೆಗೆದಿರಬೇಕು. ನೀವು UGD ಎಲ್ಲೆಲ್ಲೂ ಬ್ಲಾಕ್ ಆಗ್ತಾ ಇದಾವೆ, ಈ ಮಹಾನಗರ ಪಾಲಿಕೆ ಅಧಿಕಾರಿಗಳು ಗಮನಿಸಬೇಕಾಗತ್ತೆ. ವಿಶೇಷವಾಗಿ ಏನು ಮಹಾನಗರ ಪಾಲಿಕೆ ಈಗ ಸದ್ಯಕ್ಕೆ ಡಿಸಾಲ್ವ್ ಆಗಿದೆ. ಹೋದ ವರ್ಷ ಫೆಬ್ರವರಿಯಿಂದ ಮಹಾನಗರ ಪಾಲಿಕೆ ಇಲ್ಲ. ಅಧಿಕಾರಿಗಳ ಏನು ಜವಾಬ್ದಾರಿ ಹೆಚ್ಚಿರುತ್ತೆ. ಅಧಿಕಾರಿಗಳು ಏನು ಹೆಲ್ತ್ ಇನ್ಸ್ಪೆಕ್ಟರ್ ಇರಬಹುದು, ಅದಕ್ಕೆ ಸಂಬಂಧಪಟ್ಟ ಏನು ಕಮಿಷನರ್ ಇರಬಹುದು, ಅವರು ಬಂದ್ಬಿಟ್ಟು ಆ UGDಗಳು ಚರಂಡಿಗಳು ರಾಜಕಾಲುವೆ ಸ್ವಚ್ಛಗೊಳಿಸಬೇಕು. ಇಲ್ಲವಾದಲ್ಲಿ ನೀವೇನು ಪ್ರವಾಹ ಯಾವ ರೀತಿ ಬರುತ್ತೆ ಬೇರೆ ಬೇರೆ ಕಡೆ ಆ ರೀತಿ ಒಂದು ಪಟ್ಟಣದಲ್ಲಿ ಪ್ರವಾಹ ಬಂದ್ಬಿಟ್ಟು ನಮ್ಮ ಒಂದು ಈ ದಾವಣಗೆರೆಗೆ ಕೆಟ್ಟ ಹೆಸರು ಬರುವಂತ ಲಕ್ಷಣಗಳು ಬರುತ್ತೆ. ಹಾಗಾಗಿ ಅದರ ಜೊತೆಯಲ್ಲಿ ಏನು ನಮ್ಮ MLA ಇರಬಹುದು, MLA ಈ ರೀಸೆಂಟ್ ಆಗಿ MLA ಆಯ್ಕೆ ಇದ್ದೀರಿ, ನೀವು ಎಲ್ಲ ಅಷ್ಟೇ ಏನು ವಾರ್ಡ್ ವೈಸ್ ನೀವು ಭೇಟಿ ಮಾಡಿ ಆ ವಾರ್ಡಲ್ಲಿ ಏನು ಸಮಸ್ಯೆ ಇದಾವೆ ಅಲ್ಲಿ ಇರುವಂತ ನಿಮ್ಮ ಮಾಜಿ ಕಾರ್ಪೊರೇಟರ್ಗಳಿಗೆ ಸಂಪರ್ಕ ಮಾಡಿ. ಒಂದು ಪ್ರದೇಶದಲ್ಲಿ ಯಾವುದೇ ರೀತಿಯಾದ ಒಂದು ಚರಂಡಿಯ ಒಂದು ಅಭಿವೃದ್ಧಿನೇ ಆಗಿಲ್ಲ ಸರ್. ಯಾವುದೇ ಸಣ್ಣ ಮಳೆ ಬಂದ್ರೂ ಒಂದು ದೊಡ್ಡ ಪ್ರವಾಹ ಬಂದ ರೀತಿಯಲ್ಲಿ ನಮ್ಮ ಬೂದಾಳ ರೋಡ್ ಕಾಣ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಇದು ಈದ್ಗಾ ಇದೆಯಲ್ಲ, ಈದ್ಗಾ ಹತ್ರ ಕಲ್ಪಮಳ್ಳಿ ಹೋಗೋ ರೋಡಲ್ಲಿ ಒಂದು ಚರಂಡಿ ಇದೆ ಸರ್. ಅದು U-ಟರ್ನ್ ತಗೊಂಡು ಹೋಗುತ್ತೆ ಚರಂಡಿ. ಕಲ್ಪಮಳ್ಳಿ ಏನು ಬ್ರಿಡ್ಜ್ ದಾಟಿದ್ಮೇಲೆ ನಮಗೆ ಅಲ್ಲಿ ಮಟ್ಟ ಹೋಗೋ ನೀರು U-ಟರ್ನ್ ತಗೊಂಡು ಹೋಗೋದ್ರಿಂದ ಆ ಒಂದು ಈದ್ಗಾ ಒಳಗಡೆ ಬಂದು ಇದು ಈಗ ಹೆಂಗ್ ಗೋರಿ ಒಳಗಡೆ ನೀರೆಲ್ಲ ನುಗ್ಗಿ ತೀರ್ಕೊಂಡವರಿಗೂ ನೆಮ್ಮದಿ ಇಲ್ಲಂಗೆ ಆಗ್ತಾ ಇದೆ ಸರ್. ಇದನ್ನ ನಮ್ಮ ಪಕ್ಷದಿಂದ ಹೋರಾಟ ನಮ್ಮ ಆದಿಲ್ ಸಾಹೇಬರು ಬಹಳ ವರ್ಷ ಮಾಡಿದ್ರು. ಅದು ಇನ್ನೂವರೆಗೂ ಅವರು ಮಾಡ್ತಾನೆ ಇಲ್ಲ. ಮೊನ್ನೆ ಸುಮ್ಮನೆ ಅದ್ರ ಮೇಲಿಂದ ಮಣ್ಣೆಲ್ಲ ಸ್ವಲ್ಪ ತರಿಸಿದ್ದಾರೆ. ಅದರಿಂದ ಏನು ಅದು ಉಪಯುಕ್ತವಾಗಿ ಅದು ನೀರು ಹೋಗೋ ಥರ ಆಗೋದಿಲ್ಲ. ಆಮೇಲೆ ಬೂದಾಳ ರೋಡ್ ಇದೆ ಸರ್, ಆ ಇಂದಿರಾ ಕ್ಯಾಂಟೀನ್ ಇಂದ ಬೂದಾಳ ರೋಡ್ ರಿಂಗ್ ರೋಡ್ ವರ್ಗು ಚರಂಡಿ ಇದೆ. ಅದು ಹಗಲೀಕರಣ ಆಗ್ಬೇಕು. ಒಂದು ಅಲ್ಲಿಂದ ದೇವರೊಟ್ಟಿವರೆಗೂ ಇಲ್ಲ ಬೂದಾಳವರೆಗೂ ಚರಂಡಿ ಒಂದು ಅಗಲೀಕರಣ ಆಗಿ ಚರಂಡಿ ಆದ್ರೆ SPS ನಗರ 1ನೇ ಕ್ರಾಸು 2ನೇ ಕ್ರಾಸು ಎ ಬ್ಲಾಕ್ ಅಲ್ಲಿ 1ನೇ ಕ್ರಾಸು 2ನೇ ಕ್ರಾಸು 3ನೇ ಕ್ರಾಸು ಅಪ್ ಟು ಕೊಟ್ರೇಶ್ವರ ಮೆಡಿಕಲ್ ಅಂತ ಇದೆ ಸರ್. ಅಲ್ಲೊಂದು ಅಲ್ಲಿವರೆಗೂ ನೀರಿನಿಲ್ಲ ಒಂದು ಸಮಸ್ಯೆ. ಆಮೇಲೆ ನೀರು ನುಗ್ಗುವಂತ ಸಮಸ್ಯೆ ತಪ್ಪುತ್ತೆ. ಅಲ್ಲಿ ಏನಾಗತ್ತಪ್ಪ ಅಂದ್ರೆ ವರ್ಷ ಸಣ್ಣ ಮಳೆ ಬಂದ್ರು ಸಣ್ಣ ಮುದುಕರು ಆಮೇಲೆ ಸಣ್ಣ ಹುಡುಗರು ನೀರಲ್ಲಿ ತೇಲ್ಕೊಂಡು ಹೋಗೋ ತರ ಆಗ್ತಾ ಇದೆ. ನಾವು ಅಲ್ಲೇ ವಾಸ ಮಾಡ್ತಿರೋಂತಾರ ಒಂದು 2010ರಲ್ಲಿ ಹಿಂಗ್ ಮಳೆ ಬಂದಾಗ ನಮ್ಮ ಅಜ್ಜಿನ ತೇಲ್ಕೊಂಡೋಗ ಅಜ್ಜಿನ ಸೀಟಿನಲ್ಲಿ ಕುಂತಿದ್ದೆ ನಾನು. ಆ ಪರಿಸ್ಥಿತಿ ಇನ್ನೂ ಇದೆ ಅಲ್ಲಿ. 2026 ಈಗಲೂ ಅದೇ ಸಮಸ್ಯೆ ಇದೆ. ಏನ್ ಮಾಡ್ತಾರಪ್ಪ ಅಂದ್ರೆ UGD ಒಳಗಡೆ ಬಿದ್ದಿರೋಂತ ಕಸ ಗಲೀಜು ಎಲ್ಲ ತೆಗೆದ್ಬಿಟ್ಟು ಮತ್ತೆ ಮೇಲ್ ಹಾಕೋತಾರೆ. ಅದನ್ನ ಇವ್ ಏನ್ ಮಾಡ್ತಾರೆ, ಮನೆಯಲ್ಲಿ ಉತ್ಪತ್ತಿ ಆದಂತ ಕಸ ತಗೊಂಡೋಗಿ ಹೋಟ್ಲಲ್ಲಿ ಉತ್ಪತ್ತಿ ಆದಂತ ಕಸ ತಗೊಂಡೋಗಿ ಚರಂಡಿ ಪಕ್ಕದಲ್ಲಿ ಚರಂಡಿ ಸ್ಲ್ಯಾಬ್ ಓಪನ್ ಇರೋದು ಇದ್ರ ಮೇಲೆ ಹಾಕಿ ಹೋಗ್ಬಿಡ್ತಾರೆ. ಅದು ಹಂದಿ ನಾಯಿ ಎಳೆದು ಮತ್ತೆ ಚರಂಡಿ ಒಳಗೆ ಬಿದ್ದು ಈ ಸಣ್ಣ ಮಳೆ ಬಂದ್ರೆ ಎಲ್ಲ ಚರಂಡಿ ನೀರು ಫುಲ್ ಆಗಿ ಪೂರ್ತಿ ರೋಡಿಗೆ ಬಂದು ಇದು ಆಗ್ತದೆ, ಹರಿತೈತೆ. ಅಲ್ಲಿ HD ಪೈಪ್ ಹೊಡೆದು ನಲ್ಲಿ ನೀರು ಎಲ್ಲ ಮಿಕ್ಸ್ ಆಗಿ ಕುಡಿತಿದ್ದಾರೆ ಜನ. ಅದಕ್ಕೆ ಇದು ಕಾರ್ಪೊರೇಷನ್ಗೆ ಫೋನ್ ಮಾಡಿದ್ರೆ ಮಾಡ್ತಾರ ಅಂತ ಹೇಳಿ ಸುಮ್ಮನೆ ಇದು ಮಾಡ್ತಾ ಇರ್ತಾರ. ಇನ್ನು ಅವರೀಗ ಭಾಷಾನಗರದಲ್ಲಿ ನೋಡ್ರಿ, ಭಾಷಾನಗರ 4ನೇ ವಾರ್ಡಿನಲ್ಲಿ ಇದು HD ಲೈನ್ ನಲ್ಲಿ ನೀರು ಮಿಕ್ಸ್ ಆಗಿ ಬರಾಕ್ ಕುಂತಿದೆ. ಅದೇ ಮಳೆ ಬಂದ್ರೆ ನೀರು ಪೂರ್ತಿ
ಇದು ಹರಿತದ ನೀರು ನುಕ್ಕತ್ರಿ ಮಳೆ ಮನ್ಯಾಗೂ ನುಗ್ಗುತ್ತೆ ಮನೆ ಒಳಗೂ ನುಗ್ಗುತ್ತೆ ನೀರು. ಅದು ಭಾಳ ವರ್ಷದಿಂದ ಹಂಗೆ ನಡೀತದೆ ಸರ್. ನಾವು ಈ ಫೋನ್ ಮಾಡಿ ಹೇಳಿದ್ರೆ ಬಂದು ಸ್ವಲ್ಪ ಮೇಲೆ ತೆಗಿತಾರ ಹೋಗ್ತಾರ. ಅದೇ ಹೇಳಿದ್ವಲ್ಲ ತುಂಬಾಕ 15 ದಿವಸ ಆಗತಿ, ತೆಗೆದು ಹೋಗಿ 15 ದಿವಸ ಬಿಟ್ಟು ಮತ್ತೆ ಚರಂಡಿಯಾಗ ಮತ್ತೆ ವಾಪಸ್ ಹೋಗ್ತೈತಿ.